ವಸಂತ ಗಿಳಿಯಾರ್ ಐ ಎಂ ವಸಂತ ಗಿಳಿಯಾರ್ ಚಂಡಿ ಕೋರಿ ಮಾರಾಯ ನೀನು. ಅಲ್ಲ, ಒಂದು ಪೋಸ್ಟ್ ಹಾಕಿ ಅದನ್ನ ಪಿನ್ ಮಾಡಿ ಫೇಸ್ಬುಕ್ ಅಲ್ಲಿ ಇಟ್ಕೊಂಡಿದ್ದೆ. ಯಾಕೆ ಡಿಲೀಟ್ ಮಾಡ್ಬಿಟ್ಟಿದ್ಯಾ? ಏನ್ ಆ ಪೋಸ್ಟ್ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ? ಆ ಪೋಸ್ಟ್ ಏನಪ್ಪಾ ಅಂದ್ರೆ, ಭೀಮನ ಜೊತೆಗೆ ಬುರುಡೆ ಗ್ಯಾಂಗ್ ಯಾರೆಲ್ಲ ಇದ್ರ ಹಿಂದೆ ಇದಾರೆ, ಎಲ್ರು ಜೈಲ್ಗೆ ಹೋಗೋದು 100%. ಐ ಎಂ ಮಿಸ್ಟರ್ ಗಿಳಿಯಾರ್ ಅಂತ ಪೋಸ್ಟ್ ಹಾಕೊಂಡಿದ್ದ. ಪಾಪ ತನ್ ಮೇಲೆ 4-5 ಕೇಸ್ ಬೀಳೋ ಹೊತ್ತಿಗೆ ಸುಳ್ಳು ಹೇಳಿ ಹೇಳಿ ಅಲ್ಲಿ MP ಸೆಂದಿಲ್ ಅವರು, ಅಂದ್ರೆ ನಮ್ಮ ಮಂಗಳೂರು ಜಿಲ್ಲೆಯ DC ಆಗಿದ್ರು, ಅವ್ರು ಒಂದು FIR, ಶೇಖರ್ ಲಾಯ್ಲಾ ಅನ್ನೋರು 2 FIR, ಬೆಳ್ತಂಗಡಿಯ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಒಂದು FIR ಮಾಡೋ ಹೊತ್ತಿಗೆ ಅಯ್ಯಯ್ಯೋ ಇದ್ಯಾಕೋ ನನ್ ಬುಡಕ್ಕೆ ಬರೋಂಗಿದೆ ಅನ್ಬಿಟ್ಟು ನಿಯತ್ತಿನ ನಾಯಿ ಗಿಣಿ ಚಂಡಿ ಕೋರಿ ವಸಂತ ಗಿಳಿಯಾರ್ ಪೋಸ್ಟ್ ಡಿಲೀಟ್ ಮಾಡ್ಕೊಂಡು ಎದುರ್ಕೊಂಡು ಬಿಲಾ ಸೇರ್ಕೊಳ್ಳೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ನೀವು ಈ ವಿಡಿಯೋನ ಇವಾಗ ಧೈರ್ಯವಾಗಿ ಶೇರ್ ಮಾಡ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ, ಪ್ರೂಫ್ಸ್ ಎಲ್ಲ ನಾನು ಹಾಕ್ತಾ ಹೋಗ್ತೇನೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಾಂದ್ರೆ ಅವ್ರ ಫೇಸ್ಬುಕ್ಗೆ ಏನು ವಸಂತ ಗಿಳಿಯಾರ್, ಮಿಸ್ಟರ್ ವಸಂತ ಗಿಳಿಯಾರ್ ಅಲ್ಲ, ಐ ಎಂ ವಸಂತ ಗಿಳಿಯಾರ್ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಪಾಪ ಗಿಳಿಯಾರ್ ಇವತ್ತು ಚಂಡಿ ಕೋರಿ ಆಗಿರೋದು ನೀಟಾಗಿ ಕಾಣಿಸತ್ತೆ. ಒಂದಿಷ್ಟುದ್ದ ಪೋಸ್ಟ್ ಬರ್ಕೊಂಡಿದ್ದಾರೆ. ಯಾರೇ ಏನೇ ನನ್ ಮೇಲೆ ಇನ್ನು 100 ಕೇಸ್ ಆದ್ರೂ ಕೂಡ ಒಂದೇ ಕಣ್ಣಲ್ಲಿ ಅಳ್ತಾ ಇರೋಂಗ್ ನನಗೆ ಫೀಲಿಂಗ್ ಅದ್ ನೋಡುವಾಗ. 100 ಕೇಸ್ ಆದ್ರೂ ಸರಿ, ನಾನು ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅನ್ನೋ ರೀತಿ ಬರ್ಕೊಂಡು ನನ್ ಜೊತೆಗೆ ಸ್ನೇಹಿತರಿದ್ದಾರೆ ಅಂತ ಬರ್ಕೊಂಡಿದ್ದಾರೆ. ಸರಿ, ನಿಮ್ಮ ಸ್ನೇಹಿತರು ಕಿರಿಕೀರ್ತಿ ಕಿತೋದ್ ಕೀರ್ತಿ 1ನೇ ತಾರೀಕಿದ್ದ ನೀನ್ ಯಾವ್ದೋ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದಲ್ಲ, ದೊಡ್ಡದಾಗ ನಾನೇ ಧರ್ಮ ರಕ್ಷಣೆ ಮಾಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ, ಬೆಂಗಳೂರಲ್ಲೋ ಅಲ್ಲೆಲ್ಲೋ. ಅವಾಗ ಪಾಪ ಪೋಸ್ಟರ್ ಅಲ್ಲಿ ಕಿರಿಕೀರ್ತಿದ್ ಫೋಟೋ ಇದೆ ಮಾರಾಯರೆ. ಇವತ್ತು ಮುಂಬೈಯಲ್ಲಿ 14ನೇ ತಾರೀಕು ಪ್ರೋಗ್ರಾಮ್ ಇದೆ ಅಂತೆ ವಾಪಸ್. ಕಿರಿಕೀರ್ತಿನ್ ಕೈ ಬಿಟ್ಬಿಟ್ಟು ಬರೀ ನಮ್ಮ ಪುಂಗ್ಲಿ ಅಣ್ಣನ್ ಫೋಟೋ ಜೊತೆಗೆ ನಿನ್ ಫೋಟೋ ಹಾಕೊಂಡ್ಬಿಟ್ಟಿದ್ಯಾ. ಪಾಪ ಅನ್ಯಾಯವಾಗಿ ನಮ್ ಕಿರಿಕೀರ್ತಿಗ್ ಮೋಸ ಮಾಡ್ದಂಗ ಆಗ್ಲಿಲ್ವಾ? ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾದ್ರು ಕೈ ಬಿಟ್ಬಿಟ್ಟ? ಇಲ್ಲ ಹೈ ಬಜೆಟ್ ಅಲ್ಲಿ ಈ ತರ ಏನಕ್ಕೆ ಕಿರಿಕೀರ್ತಿ ಎಲ್ಲ ಅಲ್ಲೆಲ್ಲ ಮುಂಬೈಯಲ್ಲೆಲ್ಲ ಫೇಮಸ್ ಮಾಡ್ಸೋದು ಅಂತ ಕೈ ಬಿಟ್ಬಿಟ್ಯಾ? ಇದೇನಾ ಸ್ನೇಹ ಅಂದ್ರೆ? ಸರಿ, ಅದ್ರ ಜೊತೆಗೆ ಸ್ನೇಹಿತರೆ ಇನ್ನೊಂದು ನೀವೆಲ್ಲ ಗಮನಿಸ್ಬೇಕಾಗಿರೋದು, ಸುಮಂತ್ ಅಂತ ಮೊನ್ನೆ ತೊದಲ್ ನುಡಿ ಬಾಲಕ ಯಾರೋ ಚಂದನ್ ಜೊತೆಗೆ ಜಗಳ ಮಾಡ್ಕೊತಾ ಇದ್ನಲ್ಲ, ಅವನು ನಮ್ ಕಿತೋದ್ ಕೀರ್ತಿ ಶಿಷ್ಯ ಅಂತೆ. ಅವನದೊಂದು ಆಡಿಯೋ ವೈರಲ್ ಆಗಿದೆ, ಸಿಕ್ಕಾಪಟ್ಟೆ ಕಾಮಿಡಿ ಆಗಿದೆ. ಅವನ್ ಹೇಳ್ತಾ ಇದ್ದಾನೆ, ನಾವು ಫುಲ್ ವೈರಲ್ ಆಗಿ ಹೋಗ್ತಾ ಇದೀವಿ, ಪಾಸಿಟಿವ್ ನೆಗೆಟಿವ್ ಒಂದು ಅರ್ಥ ಆಗ್ತಾ ಇಲ್ಲ. ಕಿರಿಕೀರ್ತಿ ಅಣ್ಣನನ್ನ ಕೇಳ್ಬಿಟ್ಟು ನಾನು TV ಚಾನಲ್ಗೆ ಹೋಗೋದಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅವನ್ ಭಾಷೆ ನನ್ಗೆ ಇಷ್ಟ ಆಗ್ಲಿಲ್ಲ. ಎಷ್ಟಾದ್ರೂ ಅವ್ನ್ ಕಿರಿಕೀರ್ತಿ ಶಿಷ್ಯ ಅಲ್ವಾ? ಅದಕ್ಕೆ ಅವನೇನ್ ಹೇಳ್ತಾನೆ ಗೊತ್ತಾ, ಅಲ್ಲಿ ಆಡಿಯೋದಲ್ಲಿ ಕೇಳಿಸ್ಕೊಂಡ್ ಬನ್ನಿ ನೀವುನು. ಅದಕ್ ಮೊದ್ಲು ಕೇಳಿಸ್ಕೊಳ್ಳಿ. ಅವ್ನ್ ಹೇಳ್ತಾನೆ, ರಾಧಕ್ಕ ಬಗ್ಗೆ ಹಗುರವಾಗಿ ಮಾತಾಡ್ತಾನೆ, ಆಯಮ್ಮ ಸರಿ ಇಲ್ಲ ಅಂತ. ದಟ್ ಈಸ್ ವೆರಿ ಬ್ಯಾಡ್ ಸುಮಂತ್. ಕಿರಿಕೀರ್ತಿ ಒಳ್ಳೆ ಶಿಷ್ಯರನ್ನ ಇಟ್ಕೋಬೇಕು ತಾನೆ ನೀನು. ಇಂಥ ಕಿತೋದ್ ಶಿಷ್ಯರನ್ನೆಲ್ಲ ಇಟ್ಕೊಂಡ್ರೆ ಹೆಂಗೆ ನೀನ್ ಉದ್ಧಾರ ಆಗೋದು? ಅಲ್ಲಿ ಬೇರೆ ನಿಮ್ ಗುರು ಕೈ ಕೊಟ್ಬಿಟ್ಟವನೆ. ನೀನ್ ನೋಡಿದ್ರೆ ಪುಂಗ್ಲಿನ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಅಷ್ಟು ಹೊಗಳ್ದೆ. ಈಗ ನೋಡಿದ್ರೆ ಗಿಳಿಯಾರು ಎತ್ತಾಕೊಂಡು ಹೋಗ್ತಾ ಇದ್ದಾನೆ ಮುಂಬೈಗೆ, ನಿನಗ್ ಕೈ ಕೊಟ್ಬಿಟ್ಟವ್ರೆ. ಬಜೆಟ್ ಕಮ್ಮಿ ಆಗೋಯ್ತಾ, ಇಲ್ಲ ನೀನೇನಾದ್ರೂ ಕಷ್ಟ ಜಾಸ್ತಿ ಇದೆ ಅಂತ ತುಂಬಾ ಕೇಳ್ಬಿಟ್ಟ? ಒಂದೊಂದು ಭಾಷಣಕ್ಕೆ ನನ್ಗೆ ಇಷ್ಟಿಷ್ಟು ಲಕ್ಷ ಕೊಡಿ, ಕೋಟಿ ಧರ್ಮ ರಕ್ಷಣೆ ನಾನ್ ಚೆನ್ನಾಗಿ ಮಾಡ್ಬಿಡ್ತೀನಿ, ನನ್ಗಿಂತ ಚೆನ್ನಾಗಿ ಇನ್ಯಾರು ಮಾಡಲ್ಲ, ಆದ್ರೆ ಪೇಮೆಂಟ್ ಮಾತ್ರ ಕರೆಕ್ಟ್ ಆಗಿ ಬಂದ್ಬಿಡ್ತು ಅಂತ ಏನಾದ್ರು ರಿಕ್ವೆಸ್ಟ್ ಇಟ್ಬಿಟ್ರ ಕಿರಿಕೀರ್ತಿಯವರೇ? ಮಿಸ್ಟರ್ ಕಿರಿಕೀರ್ತಿ, ಐ ಎಂ ಮಿಸ್ಟರ್ ಗಿಳಿಯಾರ್ ಅದ್ ಸಖತ್ತಾದ್ರೆ ಆ ಪೋಸ್ಟೇ ಡಿಲೀಟ್ ಆಗ್ಬಿಟ್ಟಿದೆ ಗುರು. ಪಾಪ ಸುಮಾರು ವ್ಯೂಸ್ ಎಲ್ಲ ಇದು ಏನು ಲೈಕ್ಸ್, ಕಮೆಂಟ್ಸ್, ಶೇರ್ಸ್ ಎಲ್ಲ ಆಗಿತ್ತು. ಸರಿ, ಅದೇನೇ ಇರ್ಲಿ, ನಮ್ ಕಿರಿಕೀರ್ತಿ ಹೊಸ ಶಿಷ್ಯ ತೊದಲು ನುಡಿ ಬಾಲಕ ಸುಮಂತ ಏನು ಕಾನ್ವರ್ಸೇಷನ್ ಮಾಡಿದಾನೆ ನೋಡ್ಕೊಂಡ್ ಬನ್ನಿ, ಕೇಳಿಸ್ಕೊಂಡ್ ಬನ್ನಿ. ಬ್ರೋ ಬಿಸಿನೇ ಇಲ್ಲ ಬ್ರೋ. ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಹಾಕೊಂಡ್ ರುಬ್ತವ್ರೆ ನನ್ನ. ಏನಂತ? ಅಯ್ಯೋ ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೂರಿ ಅಂತವ್ರೆ. ನಾನು ನೋಡ್ತಾವ್ನಿ. ಅಮ್ಮ ಇವಳು ರಾಧಕ್ಕ ಅವಳಲ್ಲ, ಸರಿಲ್ಲ ಅಮ್ಮ ಎಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು. ಕಿರಿಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ, ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ. ನೆಕ್ಸ್ಟ್ ಲೆವೆಲ್ ಸದ್ದು ಓದ್ಸಿ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು, ಅದ್ ಯಾವ್ದೋ ಇನ್ನೊಂದ್ ಮೀಡಿಯಾದವ್ರು ಬೇರೆ, ಯಾವ್ದೋ ಮೀಡಿಯಾಸ್ ಹೇಳಿದ್ರು ನಂಗೆ ಮರ್ತೋಯ್ತು. ಅದ್ ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನನ್ ಬನ್ನಿ ಮಾತಾಡಿ. ಅಯ್ಯೋ ಶಿವ,
ನನಗೆ ಹೆಂಗ ಆಗ್ಬಿಡೋದು ಅಂದ್ರೆ ಒಟ್ ಎಕ್ಸ್ಟ್ರೀಮ್ ಲೆವೆಲ್ ವೈರಲ್. ವೈರಲ್ ಏನೋ ಆಯ್ತೈತೆ. ಹಾ, ಪಾಸಿಟಿವ್ ಆಗಿ ಐತೈತೆ, ನೆಗೆಟಿವ್ ಆಗಿ ಐತೈತಾ? ನೆಗೆಟಿವ್ ಪಾಸಿಟಿವ್ ಹ್ಮ್ ಹೆಂಗೋ ಒಂದು. ನೋಡಿ, ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನ್ ಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅಂದ್ಬಿಟ್ಟು ಇನ್ 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಹ್ಮ್ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು, ಚಂದನ್ ಗೌಡನ್ನ ಎಲ್ಲಿಗೆ? ಕೇಸ್ಗೆ. ಹಾ ಹಾ ಚೇತನ್ ಗೌಡನ್ ಸೇರಿಸಿದ್ದು ನಾನು. ಹ್ಮ್ ಅವ್ನ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಹ್ಮ್ ಇವ್ರುಗಳು ಮಾತ್ರ ಇದ್ರು. ಹ್ಮ್ ಅದು ನಂಗ್ ಮರ್ತೋಯ್ತು. ಅದ್ ಯಾರೋ ಇನ್ನೊಂದು ಮೀಡಿಯಾದವ್ರು ಬೇರೆ ನನ್ನ ಬನ್ನಿ ಮಾತಾಡಿ, ಅಯ್ಯೋ ಶಿವ. ಹ್ಮ್. ನನಗೆ ಹೆಂಗ ಆಗ್ಬಿಡೋದು ಅಂದ್ರೆ ಒಟ್ ಎಕ್ಸ್ಟ್ರೀಮ್ ಲೆವೆಲ್ ವೈರಲ್. ವೈರಲ್ ಏನೋ ಆಯ್ತೈತೆ. ಹಾ, ಪಾಸಿಟಿವ್ ಆಗಿ ಐತೈತೆ, ನೆಗೆಟಿವ್ ಆಗಿ ಐತೈತಾ? ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು. ನೋಡಿ, ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನ್ ಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅಂದ್ಬಿಟ್ಟು ಇನ್ 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಹ್ಮ್ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು, ಚಂದನ್ ಗೌಡನ್ನ ಎಲ್ಲಿಗೆ? ಕೇಸ್ಗೆ. ಹಾ ಹಾ ಚೇತನ್ ಗೌಡನ್ ಸೇರಿಸಿದ್ದು ನಾನು. ಹ್ಮ್ ಅವ್ನ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಹ್ಮ್ ಇವ್ರುಗಳು ಮಾತ್ರ ಇದ್ರು. ಕೇಳಿಸ್ಕೊಂಡ್ ಬಂದ್ರಲ್ಲ ಫ್ರೆಂಡ್ಸ್, ಇದು ಇವ್ರ ಹಣೆ ಬರ. ನೋಡಿ, ದೇಶ, ಧರ್ಮ, ಹೆಣ್ಮಕ್ಳ ರಕ್ಷಣೆ, ಗೋರಕ್ಷಣೆ ಯಾವುದೇ ಇರ್ಬೋದು, ನಿಯತ್ತಿನ ದಾರಿಯಲ್ಲಿ, ಸರಿ ದಾರಿಯಲ್ಲಿ ಮಾಡ್ಬೇಕೆ ಹೊರತು ಹೋರಾಟಗಾರರ ವಿರುದ್ಧ, ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ, ಇವತ್ವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡ್ತಾ ಇರೋರ ವಿರುದ್ಧ ಇವರೆಲ್ಲ ಏನ್ ನಿಂತ್ಕೊಂಡ್ರು, ಯಾವ್ದು ಐ ಬಜೆಟೋ ಲೋ ಬಜೆಟೋ ನನಗೆ ಗೊತ್ತಿಲ್ಲ, ಯಾವ ಬಜೆಟ್ ಅಲ್ಲಿ ನಿಂತ್ಕೊಂಡಿದಾರೋ ಇವರೆಲ್ಲ. ಯಾಕಂದ್ರೆ ಅದ್ರ ಬಗ್ಗೆನೂ ಕೇಳಿ ಬರ್ತಾ ಇದೆ, ಹಣ ಹಣ ಅಂತ. ಇದೇ ಇವ್ರ ಶಿಷ್ಯ ಮಾತಾಡಿದ್ದು ಇದೆ, ಇನ್ನೊಂದು ಆಡಿಯೋ. ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಅಂದ್ರೆ ನೆಕ್ಸ್ಟ್ ಬರೋ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಅದೇನೇ ಇರಲಿ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಇವರ ಬುದ್ಧಿ, ಇವರ ನೀಚ ಬುದ್ಧಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗ್ಲಿ. ಪೋಸ್ಟ್ ಹಾಕೋದ್ ದೊಡ್ಡ ವಿಷಯ ಅಲ್ಲ ಮಿಸ್ಟರ್ ಗಿಲಿಯಾರ್. ಐ ಆಮ್ ಮಿಸ್ಟರ್ ಗಿಲಿಯಾರ್ ತನ್ನನ್ ತಾನೇ ಹೊಗಳ್ಕೊಂಡ್ಬಿಟ್ಟಿದ್ದ, ಏನ್ ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಲ್ಲ, ಇವತ್ತು ಡಿಲೀಟ್ ಮಾಡ್ಕೊಂಡ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. And thank you for watching this video. Please subscribe to my YouTube channel, Shailaja Amarnath.